ಶಿಶಿರ್ ಐಶ್ವರ್ಯ ಮದ್ವೆ ಹಿಂಟ್ ಹಿಂಗ ಕೊಡೋದು. ಫ್ಯಾನ್ಸ್ ಅನ್ಕೊಂಡಿದ್ದು ನಿಜ ಮಾಡ್ಬಿಡ್ತಾ ಈ ಜೋಡಿ. ಈ ಮುದ್ದಾದ ಜೋಡಿಗೆ ಯಾರ ಕಣ್ಣು ಬೀಳ್ದೆ ಇರಲಿ. ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆ ಒಟ್ಟಾಗಿ ಇರುವಂತಹ ಶಿಶಿರ್ ಮತ್ತೆ ಐಶ್ವರ್ಯ ಮದುವೆ ಆಗ್ತಿದ್ದಾರಾ? ಹಾಗಾದ್ರೆ ಈ ಜೋಡಿ ಹೇಳಿದ್ದೇನು ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಲವ್, ರೊಮ್ಯಾನ್ಸ್, ಅಲ್ಲಿಂದ ಹೊರಗೆ ಬರ್ತಿದ್ದಂತೆ ಕಿತ್ತಾಟ, ನಾನ್ಯಾರೋ ನೀನ್ಯಾರೋ ಅನ್ಕೊಳ್ಳೋದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಎಲ್ಲ ಭಾಷೆಗಳ ಬಿಗ್ ಬಾಸ್ನಲ್ಲಿ ಕೇಳಿಬರೋದು ಒಂದೇ. ಆದರೆ ಹಾಗೆ ಮಾಡದೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಿಂದ ಹೊರಗೆ ಬಂದ ಮೇಲೂ ಸಹ ಅದೇ ರೀತಿ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಂಡಂತವರು ಐಶ್ವರ್ಯ ಮತ್ತೆ ಶಿಶಿರ್. ಈ ಜೋಡಿ ಹೊರಗಡೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದಾದ್ರೂ ಸಹ ಜೊತೆಗೆ ಒಟ್ಟಾಗಿ ಧರ್ಮಸ್ಥಳಕ್ಕೂ ಸಹ ಹೋಗಿ ಬಂದಿದ್ರಿಂದ ಇವರಿಬ್ಬರ ಬಾಂಡಿಂಗ್ ಬೇರೆಯದ್ದೇ ಹೇಳ್ತಾ ಇದೆ ಅಂತ ಸಖತ್ತಾಗಿ ಚರ್ಚೆ ಆಗ್ತಾ ಇದೆ. ಇವರಿಬ್ರು ಸಹ ನಿಜ ಜೀವನದಲ್ಲಿ ಒಂದಾಗ್ಲಿ, ಮದುವೆ ಆಗ್ಲಿ ಅಂತ ಅಭಿಮಾನಿಗಳು ಸಹ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಇವರಿಬ್ಬರ ಸ್ನೇಹ ಗಟ್ಟಿ ಆಗ್ತಾನೇ ಇದೆ. ಆದ್ರೆ ಇದುವರೆಗೂ ಸಹ ಅವರು ತಮ್ಮ ಮದುವೆಯ ಬಗ್ಗೆ ಮಾತನಾಡೇ ಇಲ್ಲ. ಮದುವೆಯ ಬಗ್ಗೆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಅವರು ನಮ್ಗಿಬ್ಬರಿಗೂ ಸಹ ಸಾಕಷ್ಟು ಮದುವೆ ಪ್ರಪೋಸಲ್ಗಳು ಬರ್ತಾ ಇದ್ದಾವೆ, ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ ಆಗಬಹುದು ಅಷ್ಟೇ, ಆದ್ರೆ ಸಂಗಾತಿಗಳಾಗೋದಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಮೂಲಕ ನಾವು ಪ್ರೇಮಿಗಳಲ್ಲ, ಮದುವೆನೂ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದೀಗ ಅವರು ಒಂದು ಬೇರೆ ರೀತಿಯ ಹಿಂಟನ್ನೇ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಿಶಿರ್ ಅವರು, ನಮ್ಮ ಅಭಿಮಾನಿಗಳು ಇದನ್ನೇ ಕೇಳ್ತಾ ಇರ್ತಾರೆ, ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಉತ್ತರ ಕೊಡೋದು ತುಂಬಾ ಬೇಗ ಆಯ್ತು ಅನ್ಸುತ್ತೆ ಅನ್ನೋ ಮೂಲಕ ಮದುವೆ ಆಗುವಂತಹ ಚಾನ್ಸ್ ಇರೋ ಬಗ್ಗೆ ಪರೋಕ್ಷವಾಗಿ ಹೇಳಿದ್ದಾರೆ. ಶಿಶಿರ್ ಹೇಳಿದ್ದು ಏನಂದ್ರೆ, ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ, ಯಾವಾಗ ಏನು ಆಗಬೇಕೋ ಅದು ಖಂಡಿತ ಆಗೇ ಆಗತ್ತೆ. ಈಗಲೇ ಏನು ಸಹ ಆ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಹೇಳಿಕೊಳ್ಳುವಂತಹ ಕ್ಲಾರಿಟಿಗೂ ನಾವಿನ್ನು ಬಂದಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮಿಬ್ಬರ ಕಾನ್ಸಂಟ್ರೇಷನ್ ಇರೋದು ನಮ್ಮ ಕೆಲಸದ ಮೇಲೆ. ಇಬ್ರು ಸಹ ನಮ್ಮ ಫೀಲ್ಡ್ನಲ್ಲಿ ಬ್ಯುಸಿ ಆಗಿದ್ದೇವೆ. ನಾವಿಬ್ರು ಸೇರಿ ಹಲವಾರು ಬ್ರ್ಯಾಂಡ್ಗಳಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ, ಒಟ್ಟಿಗೆ ಬಿಸ್ನೆಸ್ ಶುರು ಮಾಡಿದ್ದೇವೆ ಸಹ. ಆದರೆ ಈಗಲೇ ಮದುವೆಯ ಬಗ್ಗೆ ಏನು ಯೋಚನೆ ಮಾಡಿಲ್ಲ, ಮುಂದೆ ನೋಡೋಣ ಅನ್ನೋ ಮೂಲಕ ಇಬ್ರು ಮದುವೆಯಾಗೋದು ನಿಜ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ತಮ್ಮನ್ನ ಟ್ರೋಲ್ ಮಾಡುವವರ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶಿಶಿರ್. ನನಗೆ ಇಂಥವರನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಯಾರು ಸಹ ಚೆನ್ನಾಗಿ ಇರೋದನ್ನ ಯಾಕೆ ನೋಡೋದಕ್ಕೆ ಆಗಲ್ಲ ಅವರಿಗೆ, ಹೋಗ್ಲಿ ಬಿಡಿ, ಹೊಟ್ಟೆ ಉರ್ತ್ಕೊಳ್ಳೋರು ಉರ್ತ್ಕೊಳ್ಳಿ, ಕೆಲಸ ಇಲ್ದಿದ್ದವರು ಹೀಗೆ ಮಾಡ್ತಾರೆ. ಮೊದಲಿಗೆ ಇಂತಹ ಕಾಮೆಂಟ್ಸ್ ನೋಡಿದಾಗ ಬೇಸರ ಆಗೋದು ನಿಜ, ಈಗ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ.